ಶಿವಾಯ 3 ನಿಮಿಷ ವೀಡಿಯೋದಲ್ಲಿ ನಿಮಗೆ ಒಂದು ಪಾಯಿಂಟ್ ಹೇಳೋದು ಮರ್ತೋದೆ. ಆ ಮೂವಿ ನೋಡಿದ್ಮೇಲೆ ನಿಮ್ಗೊಂದು ಸರಿ ಹೇಳಿದ್ದೆ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನಶ ಯಾವುದು ಅಂತ. ಓಕೆನಾ? ಏನು ಹೇಳ್ರಿ, ನಶ ಮಾಡೋದು ಏನಕ್ಕೆ? ಒಂದನ್ನು ಯೋಚನೆ ಮಾಡೋಕ್ಕೆ, ಇಲ್ಲ ಒಂದು ಯೋಚನೆನ ಮರೆಯೋಕ್ಕೆ ಅಲ್ವಾ? ನಾವು ಯಾವ ನಶ ಮಾಡಬೇಕಂತ ಏನಕ್ಕೆ ಯೋಚನೆ ಮಾಡಬೇಕು? ಮರೆಯೋಕ್ಕೆ ಆಗಲಿ ಮಾಡೋಕ್ಕೆ ಆಗಲಿ ಹೇಳ್ರಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನಶ ಯಾವುದು? ಈಗ ಫಿಲಮ್ ನೋಡಿದ್ಮೇಲೆ ಎಲ್ಲರೂ ಒಂದೊಂದು ರಿವ್ಯೂ ಹೇಳಿದ್ದಾರೆ, ಅದು ಸೆಕ್ಸ್ ಮೂವಿ ಎಲ್ಲ ಚೆನ್ನಾಗಿಲ್ಲ, ಓಕೆನಾ, ಅದೆಲ್ಲ ಬೋಲ್ಡಾಗಿದೆ, ಓಕೆನಾ. ಇದನ್ನೆಲ್ಲ ನೀವು ನೋಡಿದ್ಮೇಲೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನಶ ಯಾವುದು? ನೀವು ಮೂವಿ ರಿವ್ಯೂಗಳು ಮಾಡಿದ್ದೀರಲ್ವ, ನೆಗೆಟಿವ್ ರಿವ್ಯೂಸು ಸಿನಿಮಾ ಬಗ್ಗೆ, ಓಕೆನಾ. ಒಬ್ಬ ಮನುಷ್ಯನ ಬೆಳೆಸೋದು ಅದೇ ಫ್ಯಾನ್ಸೇ, ಅಭಿಮಾನಿಗಳೇ. ಆ ಮನುಷ್ಯನ್ನ ಬೀಳ್ಸೋದು ಆಗಲಿ, ಒಂದನ್ನು ಕೆರಳಿಸೋದಾಗಲಿ ಅದೇ ಅಭಿಮಾನಿಗಳೇ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಗೊತ್ತಾ, ನಾನು ಒಬ್ಬ ಸಿನಿಮಾ ಪ್ರೀತಿ ಮಾಡೋನು, ಓಕೆನಾ. ಜೀವನ ನಾಟಕನೇ ಜೀವನನ, ಇದಕ್ಕೆ ಉತ್ತರ ಹೇಳ್ರಿ ಇವಾಗ, ಆಯಿತಾ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನಶ ಯಾವುದು ಹೇಳ್ರಿ? ಯಾಕಂತ ಆ ಫಿಲಮ್ ಪೂರ್ತಿ ನಶದಲ್ಲೇ ಇರೋದು. ಯಾಕೆ ಗೊತ್ತಾ, ನಾನು ಇನ್ನೂ ಮೂವಿ ನೋಡಿಲ್ಲ, ಆದರೂ ನಿಮಗೆ ರಿವ್ಯೂ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾವು ಒಬ್ಬ ಸ್ಟೋರಿ ಬರೆಯೋನು, ಓಕೆನಾ, ಸ್ಟೋರಿ ಹೇಳೋನು. ನನಗೆ ತುಂಬ ಜನ ಹೇಳಿದ್ದಾರೆ ಸ್ಕ್ರೀನ್ ಪ್ಲೇ ಹೇಳೋಕ್ಕೆ ಬರೋಲ್ಲ ನಿಮಗೆ, ಅದು ವಿವರಿಸೋಕ್ಕೆ ಬರೋಲ್ಲ ಅಂದ್ಬಿಟ್ಟು. ನಾನು ಇನ್ನೂ ನಾನು ಫಿಲಮೇ ನೋಡಿಲ್ಲ. ಹೇಳ್ತಾ ಇಲ್ಲ, ಒಂದು ಪ್ರೀತಿಗೋಸ್ಕರನೇ ಒಂದು ಸಾಮ್ರಾಜ್ಯ ನಿರ್ಮಿಸೋದೇ ಆಗಲಿ, ನಮಗಿಂತ ಯಾರೂ ಆ ಸಾಮ್ರಾಜ್ಯನ ನಿರ್ಮಿಸಬಾರ್ದು ಅನ್ನೋದು ಕಾರಣಕ್ಕೆ. ಅದರಲ್ಲಿ ನಮಗೆ ಬರೋವಂಥ ಸಂಬಂಧಗಳು ಎಲ್ಲಿಂದ? ಪ್ರೀತಿಯಿಂದ, ವಿಶ್ವಾಸದಿಂದ ಬಂದು ಸ್ನೇಹ ಆಗ್ಬೋದು. ಆದರೆ ಸ್ನೇಹ ಬಂದು ಪ್ರೀತಿಗೆ ತಿರುಗಿದಾಗ ನಾವು ಸಾಮ್ರಾಜ್ಯಗಳನ್ನು ಸೋಲಬೇಕಾಗುತ್ತೆ, ಸಾಮ್ರಾಜ್ಯಗಳನ್ನು ಗೆಲ್ಲಬೇಕಾಗುತ್ತೆ. ಅದರಲ್ಲಿ ಪ್ರಾಣಗಳು ತ್ಯಾಗ ಮಾಡಬೇಕಾಗುತ್ತೆ, ಪ್ರಾಣಗಳನ್ನು ತೆಗಿಬೇಕಾಗುತ್ತೆ, ಓಕೆನಾ. ಇದು ಸ್ಟ್ರಾಟಜಿ. ಅದಕ್ಕೆ ಕೇಳಿದೆ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನಶ ಯಾವುದು ಅಂದರೆ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು, ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಬೇಕಾ, ಪ್ರೀತಿ ಮಾಡಬೇಕಾ, ಆಯಿತಾ. ಇವೆಲ್ಲ ನಿಮಗೆ ಗೊತ್ತಾದರೆ ಟಾಕ್ಸಿಕ್ ಮೂವಿ ನೋಡಿಬಿಟ್ಟು ನೀವು ಆ ಥರ ರಿವ್ಯೂ ಕೊಡೋಲ್ಲ. ಯಾಕೆ ಗೊತ್ತಾ, ಒಂದು ಸಿನಿಮಾಗೆ ಹೈಪ್ ಕೊಟ್ಟಿದ್ದು ಅದೇ ಜನಗಳೇ. ಒಂದು ಪೋಸ್ಟರ್ ರಿಲೀಸ್ ಆದಾಗ, ಯಾಕೆ ನಾನೇ ಒಂದು ಟ್ಯಾಟೋ ಹಾಕ್ಸಿದೆ ಪೋಸ್ಟರ್ ರಿಲೀಸ್ ಆದಾಗ ಕತ್ ಮೇಲೆ, ಅದಕ್ಕೆ ನಿನಗೆ ಹೇಳಿದೆ, ಆ ಟ್ಯಾಟೋನ ಡಿಕೋಟ್ ಮಾಡಿದ್ರೆ ಫಿಲಮ್ ಅರ್ಥ ಆಗುತ್ತೆ ಅಂತ, ಆಯಿತಾ. ಆದರೆ ನೀವು ಡಿಕೋಟ್ ಮಾಡಿದ್ರೆ ಇಲ್ಲ, ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನಶ ಯಾವುದು ಅಂದರೆ ಅದು ನೀವು ತಿಳ್ಕೊಂಡ್ರೆ ನಿಮಗೆ ಟಾಕ್ಸಿಕ್ ಮೂವಿ ಅರ್ಥ ಆಗುತ್ತೆ. ಇನ್ನೊಂದು, ಮನುಷ್ಯನ ಪ್ರೀತಿ ಮಾಡಬೇಕಾ, ಅರ್ಥ ಮಾಡ್ಕೊಬೇಕಾ, ಇದನ್ನು ತಿಳ್ಕೊಂಡ್ರೆ ಮೂವಿ ಅರ್ಥ ಆಗುತ್ತೆ. ಏನು ಹೇಳ್ರಿ, ಇಷ್ಟೆಲ್ಲ ನಾವು ಆ ಮೂವಿನಲ್ಲಿ ತಿಳ್ಕೊಳೋದಿದೆ. ನೀವೆಲ್ಲ ಏನು ನೋಡೋಕ್ಕೆ ಹೋದ್ರೆ ಗೊತ್ತಿಲ್ಲ. ಒಂದು ಇಂಗ್ಲೀಷ್ ಮೂವಿ, ಜೇಮ್ಸ್ ಬಾಂಡ್ ಮೂವಿಯಲ್ಲೇ ಹೆಂಗಿರುತ್ತೆ ಅಂದರೆ, ಪ್ರೀತಿನ ಪಾತ್ರನ ಭಾವನೆಯಿಂದ ಜೀವಿಸ್ತಾರೆ ಹೊರ್ತು ಅದೇ ಜೀವನ ಅಂತ ಯಾರೂ ಇರಲ್ಲ, ಓಕೆನಾ. ಅದನ್ನೇ ಕೇಳ್ತಾರೆ, ಜೀವನ ಒಂದು ನಾಟಕನೇ ಒಂದು ಜೀವನನ. ಇದನ್ನು ನಾನು ಕೇಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ತಿಳ್ಕೊಂಬಿಟ್ರೆ ಮೂವಿ ನಿಮಗೆ ಅರ್ಥ ಆದಂಗೆ. ಓಂ ನಮಃ ಶಿವಾಯ.